ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ರೆಸಿಪಿ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂದ್ಕೊಂಡು ತುಂಬ ದಿನ ಆಗಿತ್ತು ಮಾಡಿ. ಸೊ ಮಾಡೋಣ ಅಂತ ಗೊತ್ತಿದೆ. ಒಂದು ಗಾದೆ ಮಾತು ಹೇಳ್ತೀನಿ, ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆ ನಮ್ಮ ಬದುಕು ನಾವು ಕಷ್ಟಪಟ್ಟರೆ ನಮ್ಮ ಬದುಕು ಸಾಗೋದು ಫ್ರೆಂಡ್ಸ್. ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮ ಜೀವನ ನಮಗೆ ಏನು ಕೊಟ್ಟಿದ್ದಾನೋ ಭಗವಂತ, ಅದರಲ್ಲಿ ನಾವು ಬಾಳೋಣ. ಓಕೆ, ಈಗ ಫ್ರೆಶ್ ಆಗಿ ಹಾಗಲಕಾಯಿ ತಗೊಬಂದು ಅದನ್ನು ನೀಟಾಗಿ ತೊಳೆದು ಮತ್ತು ಒಂದು ಒಣಗಿದ ಬಟ್ಟೆಯಲ್ಲಿ ಸೀಟಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಒಣಗಾಕಬೇಕು. ಯಾಕೆ ಒಣಗಾಕಬೇಕು ಅಂದರೆ ಇದರಲ್ಲಿ ಕೈ ಅಂಶ ಇರೋದು ಸ್ವಲ್ಪ ಕೈ ಅಂಶ ಹೋಗುತ್ತೆ ಅಂತಾರೆ ಹಿರಿಯರು. ಅದಕ್ಕೋಸ್ಕರ ನಾನು ಕುಯ್ದು ಒಣಗಾಕಿದ್ದೀನಿ. ಸಣ್ಣ ಸಣ್ಣಾಗಿ ಈ ಥರ ಚಿಕ್ಕ ಚದಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೈ ಅನ್ಸೋದಿಲ್ಲ, ಮಕ್ಕಳು ತಿನ್ನೋ ಮಕ್ಕಳಿಗೆ. ಒಬ್ಬೊಬ್ಬರು ಮಕ್ಕಳುಗಳು ಕೈ ಅಂಶ ಇದೆ ಅಂತ ಹಾಗಲಕಾಯಿನ ತುಂಬಾ ಹೇಟ್ ಮಾಡ್ತಾರೆ, ತಿನ್ನೋದೇ ಇಲ್ಲ. ಹಾಗಾಗಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ. ಇದಕ್ಕೆ ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ ನೋಡಿ, ನನ್ನ ಮಗ ಅದರಲ್ಲೂ ತರಲೆ ನೋಡಿ. ಇದರಲ್ಲಿ ನಾನು 2-3 ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಂದು ಟೊಮೊಟೊ ಸಣ್ಣದು, ಹುಳಿ ಅಂಶಕ್ಕೆ ಬೇಕು ಅಂತ. ಅದು ಬೇಕಾದರೆ ನೀವು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಇವೆಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಎಲ್ಲ ಮಾಡಿ, ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಸೂಪರಾಗಿ ಬರುತ್ತೆ. ಕಂದು ಬಣ್ಣ ಬಂದಾಗ ನಾವೇನು ತೊಳ್ಕೊಂಡು ಈ ಒಣಗಾಕೊಂಡಿದ್ದೀವೋ ಆಲೂಗೆಡ್ಡೆನ, ಅದನ್ನು ನೀವು ಬೇರೆ ರೀತಿ ಬೇಯಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿದಾಗಲೂ ಅದನ್ನು ಹಾಕಿ ಫ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ನಾನು ಈ ರೀತಿ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಒಂದು ಕಡಾಯಿ ಮಡಗಿ ಅದಕ್ಕೆ ಬಿಸಿನೀರು ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಒಗ್ಗರಣೆ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿನ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ನಾವೇನು ಕುಯ್ಕೊಂಡಿರ್ತೀವಿ ಆ ಟೊಮೊಟೊನ ಸ್ವಲ್ಪ ಹಾಕಬೇಕು. ವೀಡಿಯೋ ಮಾಡೋರು ಯಾರೂ ಇಲ್ಲ ಅಂತ ನಾನೇ ಒಬ್ಬೊಬ್ಬಳೇ ಒಂದು ಕೈಲಿ ಫೋನ್, ಒಂದು ಕೈಲಿ ವೀಡಿಯೋ ಮಾಡಿಕೊಂಡು ಒಂದು ಕೈಲಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಬೇಕು. ಯಾಕೆಂದರೆ ನಾವು ಮನೆ ಒಳಗೆ ಕೂತು ನಮ್ಮ ಮನಸ್ಥಿತಿ, ನಮ್ಮ ಏನಿರುತ್ತೆ, ನಮ್ಮ ಸ್ಟ್ರೆಸ್ಸು ಎಲ್ಲ ಸ್ವಲ್ಪ ಜಾಸ್ತಿ ಆಗಬಾರ್ದು ಅಂತ ನಾವೇ ಒಂದೊಂದು ವೀಡಿಯೋ ಬಿಟ್ಕೊಂಡು ಏನೋ ಅದು ಲೈಕ್ ಬರುತ್ತೋ ಮತ್ತೊಂದು ಅದೇನೋ ಅನ್ನೋದು ಗೊತ್ತಿಲ್ಲ. ಲಾಸ್ಟಲ್ಲಿ ಸ್ವಲ್ಪ ಹುಣಸೆಹಣ್ಣು ರಸ ಮತ್ತು ಕಾಯಿನ ಉದುರಿಸಿದ್ರೆ ಪಲ್ಯ ರೆಡಿ ಫ್ರೆಂಡ್ಸ್. ನೋಡಿ